ಸಕಲೇಶಪುರ ತಾಲೂಕಿನ ಕಿರು ಸೇತುವೆಗಳು ಮುಳುಗಡೆಯಾಗಿದೆ. ನಡಗೇರೆ ಗ್ರಾಮದಲ್ಲಿ ಹಗ್ಗ ಹಿಡಿಕೊಂಡು ಸೇತುವೆಯನ್ನು ಜನ ದಾಟ್ತಾ ಇದ್ದಾರೆ. ನಡಬೆಟ್ಟ ಗ್ರಾಮದಲ್ಲಿ ಸೇತುವೆ ಮುಳುಗಿ ಸಮಸ್ಯೆಯಲ್ಲಿ ಉಂಟಾಗೋಗಿದೆ. ರಸ್ತೆ ಸಂಪರ್ಕವಿಲ್ಲದೆ 11ಕ್ಕೂ ಹೆಚ್ಚು ಕುಟುಂಬಗಳು ಪರದಾಡ್ತಾ ಇವೆ. ನಿಮಗೆ ಯಾರಲ್ಲಿ ಹೋಗಿರಿ ಅಂತಾರೆ. ಹಾಸನ ಜಿಲ್ಲೆಯಲ್ಲಿ ವರುಣನ ಅಬ್ಬರ. ನಿಮಗೊಂದು 5-10 ಕುಟುಂಬಗಳಿರ್ತವೆ. ಹೋಗ್ಬಿಟ್ಟು ಎಲ್ಲೋ ಒಂದು ಕಡೆಗೆ ಜೀವನ ಮಾಡ್ತಾ ಇರ್ತಾರೆ, ಕುಟುಂಬ ಕಟ್ಕೊಂಡ್ಬಿಟ್ಟು. ನಿಮಗೆ ಬರೋಕ್ಕೂ ದಾರಿ ಇರಲ್ಲ. ಆ ಕಡೆಗೆ ನೀರು ದಾಟುವಂಥ ಪರಿಸ್ಥಿತಿ ಬಂದಾಗ ಹೋಗೋಕ್ಕೂ ಆಗಲ್ಲ. ಎಲ್ಲಾದರೂ ಶಿಫ್ಟ್ ಆಗಿ ಅಂದರೆ ಆಗಲ್ಲ. ಅವ್ರನ್ನ ಶಿಫ್ಟ್ ಮಾಡ್ರಪ್ಪ ಎಲ್ಲಾದರೂ ಒಂದು ಕಡೆಗೆ ಸೇಫಾಗಿ ನೋಡ್ಕೊಳ್ಬೇಕು ಅಂತಂದರೆ ಅದು ಆಗಲ್ಲ. ಅವ್ರದ್ದೇನೋ ಜಮೀನು ಇರುತ್ತೆ, ಅಲ್ಲೇನೋ ಅವ್ರದ್ದು ನಂಟಿರುತ್ತೆ, ಅವರಲ್ಲೇ ಇರ್ತಾರೆ, ಒದ್ದಾಡ್ತಾರೆ. ಹಿಂಗೆ ಅವ್ರೇನು ಹೇಳ್ತಾರೆ, ಮಳೆ ಬಂದಾಗ ಅಷ್ಟೇ ಅಲ್ವಾ, ಉಳಿದ ಟೈಮಲ್ಲಿ ನಾವು ಚೆನ್ನಾಗಿರ್ತೀವಿ ಅಂತಾರೆ. 1-2 ತಿಂಗಳು ಹಿಂಗೆ ಆಗುತ್ತೆ, ಅನುಭವಿಸ್ತೀವಿ ಬಿಡಿ ಅಂತಾರೆ. ಬಟ್ ಹೆಚ್ಚು ಕಡಿಮೆ ಆಗ್ಬಿಟ್ರೆ ರಸ್ತೆ ಸಂಪರ್ಕನೇ ಇಲ್ಲ ಅಲ್ಲಿ 11ಕ್ಕೂ ಹೆಚ್ಚು ಕುಟುಂಬಗಳು. ಹಾಸನ ಜಿಲ್ಲೆಯಲ್ಲಿ ಕಳೆದ 5 ದಿನಗಳಿಂದಲೂ ಸಹ ಧಾರಾಕಾರವಾಗಿ ಮಳೆ ಆಗ್ತಿದೆ. ಮಲೆನಾಡು ಭಾಗದಲ್ಲಿ ಸುರಿತಾ ಇರತಕ್ಕಂತಹ ಮಳೆಯಿಂದಾಗಿ ಸಾಕಷ್ಟು ತೊಂದರೆಗಳು ಎದುರಾಗ್ತಾ ಇದೆ. ಈಗ ನಾವು ದೃಶ್ಯದಲ್ಲಿ ಗಮನಿಸ್ಬೋದು, ಇದು ಸಕಲೇಶಪುರ ತಾಲೂಕಿನ ನಡಗೇರೆ ಗ್ರಾಮಕ್ಕೆ ತೆರಳತಕ್ಕಂತಹ ಒಂದು ರಸ್ತೆ. ಈ ರಸ್ತೆಯಲ್ಲಿ ಮಧ್ಯೆ ಕಿರು ಸೇತುವೆ ಇದೆ. ಈ ಕಿರು ಸೇತುವೆಯನ್ನು ಎತ್ತರ ಮಾಡದ ಕಾರಣ ಈಗ ಸೇತುವೆ ಮೇಲೆ ಸಾಕಷ್ಟು ನೀರು ಹರಿದು ಹೋಗ್ತಾ ಇದೆ. ಈ ಸೇತುವೆಯನ್ನು ದಾಟಿ ನಡಗೇರೆ ಗ್ರಾಮಕ್ಕೆ ಹೋಗಬೇಕು. ಅಲ್ಲಿ ಸಾಕಷ್ಟು ಕುಟುಂಬಗಳು ವಾಸವನ್ನು ಮಾಡ್ತಾ ಇದೆ. ಇಂದು ಅಲ್ಲಿ ಒಂದು ಸಾವು ಸಂಭವಿಸಿದೆ. ಆ ಸಾವಿಗೆ ತೆರಳಕ್ಕಂತಹ ಜನರು ಏನಿದ್ದಾರೆ ಅವರು ತೆರಳಲಿಕ್ಕೆ ಯಾವುದೇ ರಸ್ತೆ ಇಲ್ಲದ ಕಾರಣ ಇಲ್ಲಿ ಕಟ್ಟಿರ್ತಕ್ಕಂಥ ಹಗ್ಗವನ್ನು ಹಿಡಿದು ಈ ಹರಿತಾ ಇರ್ತಕ್ಕಂಥ ನೀರಿನಲ್ಲಿ ಜೀವಭಯದಲ್ಲೇ ಈ ಕಿರು ಸೇತುವೆಯನ್ನು ದಾಟಿ ಆ ಗ್ರಾಮಕ್ಕೆ ತೆರಳಿ ಅಲ್ಲಿಂದ ಅಂತ್ಯ ಸಂಸ್ಕಾರವನ್ನು ಮುಗಿಸಿ ವಾಪಸ್ ಬರಬೇಕಾದಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಾಕಷ್ಟು ಬಾರಿ ಕಿರು ಸೇತುವೆಯನ್ನು ಎತ್ತರ ಮಾಡುವಂತೆ ಇಲ್ಲಿನ ಗ್ರಾಮಸ್ಥರು ಒತ್ತಾಯವನ್ನು ಮಾಡಿದರು. ಆದರೂ ಸಹ ಇದುವರೆಗೂ ಯಾರು ಇತ್ತ ಗಮನ ಹರಿಸಿಲ್ಲ. ಇದೇ ಸೇತುವೆ ನೀರು ಹರಿದಿದ್ದಾಗ ನಡಗೇರೆ ಗ್ರಾಮದ ಸಾಕಷ್ಟು ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ವಯೋವೃದ್ಧರು, ಗ್ರಾಮಸ್ಥರು ಸಹ ಇದೇ ಕಿರು ಸೇತುವೆ ಮೇಲೆ ನಡೆದು ಸಕಲೇಶಪುರಕ್ಕೆ ಹೋಗಬೇಕು. ಆದರೆ ಈಗ ಸಾಕಷ್ಟು ಪ್ರಮಾಣದಲ್ಲಿ ನೀರು ಹರಿತಾ ಇರೋದ್ರಿಂದ ಯಾರು ಸಹ ಓಡಾಡಲಿಕ್ಕೆ ಆಗದಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಒಂದು ವೇಳೆ ಈ ಹರಿತಾ ಇರ್ತಕ್ಕಂಥ ನೀರಿನಲ್ಲಿ ದಾಟಬೇಕಂದ್ರೆ ಈಗ ಹಗ್ಗವನ್ನು ಹಿಡಿದು ದಾಟಬೇಕು. ಒಂದು ಚೂರು ಯಾಮಾರಿದ್ರೆ ಇಲ್ಲಿ ದೊಡ್ಡ ಅನಾಹುತವೇ ಸಂಭವಿಸುತ್ತೆ. ಇಂದು ಸಹ ಸಾಕಷ್ಟು ಸಂಖ್ಯೆಯಲ್ಲಿ ಮಹಿಳೆಯರಿರ್ಬೋದು, ಪುರುಷರಿರ್ಬೋದು, ಎಲ್ಲರೂ ಸಹ ಸಾವಿಗೆ ತೆರಳಿ ಈ ಹಗ್ಗದ ಮೂಲಕ ವಾಪಸ್ ಈ ಕಡೆ ಭಾಗಕ್ಕೆ ಬಂದಿದ್ದಾರೆ. ಹಾಗಾಗಿ ಸೇತುವೆಯನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡಿದ್ದಾರೆ. ಈಗ ಮಹಿಳೆಯರು ನಮ್ಮ ಜೊತೆ ಅವ್ರನ್ನ ಕೇಳೋಣ. ಮೇಡಮ್ ಹೇಳಿ, ಈಗ ಸೇತುವೆ ಮೇಲೆ ಆ ಕಡೆ ಹೋಗಿ ಬಂದ್ರಿ, ಏನಾಗಿತ್ತು ಮೇಡಮ್? ದಾಟೋಗ್ಲಿಕ್ಕೆ ತುಂಬ ಕಷ್ಟ ಆಗ್ತಿದೆ. ಜನಗಳಿಗೂ ಕಷ್ಟ, ಸಾವಾಗಿದೆ. ಹೋಗಿ ಬರಲಿಕ್ಕೆ ವಯಸ್ಸಾದವರು ಎಲ್ಲರೂ ಬರ್ತಾರೆ. ತುಂಬ ಕಷ್ಟನೇ ಜನಗಳು. ಇದೆಲ್ಲ ಸ್ವಲ್ಪ ನೋಡಿ ಮಾಡಿಕೊಡ್ಬೇಕು. ಜಿಲ್ಲಾ ಪಂಚಾಯತ್ ಅಥವಾ ಯಾವುದೋ ರಾಜ್ಯ ಸರ್ಕಾರ ಏನೋ. ಜನಗಳು ಮಳೆಯಲ್ಲಿ ಅವ್ರ ಮನೆಗಿದ್ದಿದ್ದು ಸಾಮಾನೆಲ್ಲ ತಗೊಂಡೋಗಿ ಇಟ್ಕೋಬೇಕು ಅಂತ ಕಾಣಿಸ್ತದೆ. ನಾವು ದೂರದಿಂದ ಬಂದಿದ್ದು, ನಮಗೂ ಹೆದರಿಕಾಯ್ತು ಹೋಗಲಿಕ್ಕೆ. ತುಂಬ ಜನ ಹೇಳಿದರು ದಾಟಕ್ಕಾಗಲ್ಲ, ಸಾವಿಗೆ ಹೋಗಬೇಡಿ ಅಂತ. ಹೋಗಲೇಬೇಕಲ್ಲ, ಅನಿವಾರ್ಯ. ಹೋದ್ವಿ ದಾಟಿ ಹಗ್ಗ ಹಿಡ್ಕೊಂಡು. ಕಷ್ಟನೇ, ಜನಗಳಿಗೆ ಕಷ್ಟ. ಹಳ್ಳಿ ಒಂಥರ ಏನಾಗಿದೆ, ಒಂದು ದ್ವೀಪ ಆಗಿದೆ. ಸುತ್ತ ನೀರು, ದ್ವೀಪ ಥರ ಆಗಿದೆ. ಜನಗಳಿಗೆ ತುಂಬ ಕಷ್ಟನೇ. ಮತ್ತೊಬ್ಬರು ಮಹಿಳೆ ಇದ್ದಾರೆ. ಮೇಡಮ್, ಈ ರೀತಿ ಹಗ್ಗ ಹಿಡಿದು ಹೋಗ್ಬೇಕಾದ್ರೆ ಒಂದು ಚೂರು ಯಾಮಾರಿದ್ರು ನೀರಿನಲ್ಲಿ ಕೊಚ್ಚೋಗೋಂಥ ಒಂದು ಅಪಾಯ ಇರ್ತದಲ್ವ? ಹೌದು, ಕೈ ಏನಾದರೂ ಜಾರಿದ್ರೆ ಕೊಚ್ಕೊಂಡೇ ಹೋಗೋದು ತುಂಬ ನೀರೆಲ್ಲ ಬಂದಾಗ. ಅಂದರೆ ನಮಗಿದು ಹೊಸ ಊರು ಗೊತ್ತಿಲ್ಲ ನಮಗೆ. ನಾವು ಸೊಂಟಿಕೊಪ್ಪದಿಂದ ಬಂದಿದ್ದು ಸಾವಿಗೆ ಅಂತೇಳಿ. ಮತ್ತು ಹಗ್ಗ ಹಿಡ್ಕೊಂಡು ಅದೇ ಇದರಲ್ಲೂ ಹೋಗಿದ್ದು ನಾವು. ತುಂಬ ಭಯ ಇದೆ ವಯಸ್ಸಾದವರಿಗೆ ಮತ್ತು ಚಿಕ್ಕ ಮಕ್ಕಳಿಗೆಲ್ಲ ತುಂಬ ಕಷ್ಟ. ಈ ಊರವರಿಗೆ ಒಂದು ಸೇತುವೆ ಮಾಡಿಕೊಟ್ರೆ ಅನುಕೂಲ ಆಗುತ್ತೆ. ಮಳೆಗಾಲದಲ್ಲೆಲ್ಲ ಓಡಾಡೋಕ್ಕೆಲ್ಲ ಅನುಕೂಲ ಆಗುತ್ತೆ. ಇದು ಏನು ಸಾವಿಗೆ ಹೊರ ತಾಲೂಕಿನಿಂದ ಬಂದಿರತಂತಹ ಮಹಿಳೆಯರು ಇರ್ತಕ್ಕಂಥದ್ದು. ಸಾವಿಗೆ ನಾವು ಹೋಗಲೇಬೇಕಿತ್ತು. ಆದರೆ ಸರಿಯಾದ ರಸ್ತೆ ಸಂಪರ್ಕ ಇಲ್ಲದ ಕಾರಣ ಹರಿತಾ ಇರ್ತಕ್ಕಂಥ ನೀರಿನಲ್ಲಿ ಏನು ಒಂದು ಬದಿಗೆ ಹಗ್ಗವನ್ನು ಕಟ್ಟಿದ್ದಾರೆ. ಆ ಹಗ್ಗವನ್ನು ಹಿಡಿದುಕೊಂಡು ಆ ಕಡೆ ತೆರಳಿದ್ವಿ. ಮತ್ತು ಅದೇ ಹಗ್ಗದ ಸಹಾಯದಿಂದ ಹರಿತಾ ಇರ್ತಕ್ಕಂಥ ನೀರಿನಲ್ಲಿ ಈಗ ವಾಪಸ್ ನಮ್ಮ ಮನೆಗಳಿಗೆ ತೆರಳ್ತಾ ಇದ್ದೀವಿ. ಇಲ್ಲಿರ್ತಕ್ಕಂಥ ಗ್ರಾಮಸ್ಥರಿಗೆ ಇದು ಒಂದು ರೀತಿಯ ದ್ವೀಪದಂತೆ ಆಗಿದೆ. ಕೂಡಲೇ ಇಲ್ಲಿ ಸೇತುವೆಯನ್ನು ಎತ್ತರ ಮಾಡಬೇಕು ಮತ್ತು ಒಂದು ಸೂಕ್ತವಾದಂಥ ರಸ್ತೆ ವ್ಯವಸ್ಥೆಯನ್ನು ಕಲ್ಪಿಸಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಶಶಿಧರ್ ಬಿಸಿ, ಪಬ್ಲಿಕ್ ಟಿವಿ, ನಡಗೇರೆ. ಬೆಳಗಾವಿಯಲ್ಲಿ ದಾಖಲೆಯ ಮಳೆ. ಚಿಕ್ಕೋಡಿಯ ದತ್ತ ದೇವಸ್ಥಾನ ಮುಳುಗಡೆಯಾಗಿದೆ. ಕೃಷ್ಣಾ ನದಿಯ ದಡದಲ್ಲಿರುವಂತಹ ದತ್ತ ದೇವಸ್ಥಾನ. ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚು ಮಳೆ ಆಗ್ತಾ ಇರೋದ್ರಿಂದ ಕೃಷ್ಣಾ ನದಿ ಅಬ್ಬರಿಸಿ ಬೊಬ್ಬಿರಿತಾ ಇದೆ. ಅಪಾಯದ ಮಟ್ಟ ಮೀರಿ ಹರಿತಾ ಇರುವಂಥದ್ದು ಕೃಷ್ಣಾ ನದಿ. ಸೊ ಹಾಗಾಗಿ ಈಗ ಕೃಷ್ಣಾ ನದಿ ತಟದ ಗ್ರಾಮಗಳಿಗೆ ನೆರೆ ಭೀತಿ ಆವರಿಸಿಕೊಂಡಿದೆ. ಕೃಷ್ಣಾ ನದಿ ತಟದಲ್ಲಿ ಅನೇಕ ದೇವಸ್ಥಾನಗಳಿವೆ. ಆ ದೇವಸ್ಥಾನಗಳೆಲ್ಲ ಈಗ ಮುಳುಗಡೆ ಆಗುವಂಥ ಭೀತಿಯಲ್ಲಿದೆ. ಈ ದೃಶ್ಯವನ್ನು ನೋಡ್ತಾ ಇದ್ದೀರಾ. ಸಂಪೂರ್ಣವಾಗಿ ನೀರು ಹೇಗೆ ಆವರಿಸ್ಕೊಂಡಿದೆ ಅಂತೇಳಿ. ಆಮೇಲೆ ಇಲ್ಲಿ ಹೆಚ್ಚು ಮಳೆ ಆದಂಥ ಸಂದರ್ಭದಲ್ಲಿ ನಾವು ಪ್ರತಿ ಬಾರಿಯೂ ಕೂಡ ನೋಡ್ತೀವಿ, ಮಳೆ ಆದಂಥ ಸಂದರ್ಭದಲ್ಲಿ ಈ ದತ್ತ ದೇವಸ್ಥಾನ ಮುಳುಗಡೆ ಆಗುವಂಥ ವರದಿಗಳು ಬರ್ತಾ ಇರುತ್ತೆ. ಚಿಕ್ಕೋಡಿಯ ದತ್ತ ದೇವಸ್ಥಾನ ಈಗಲೂ ಕೂಡ ಅದೇ ಪರಿಸ್ಥಿತಿಯಲ್ಲಿ ಬಂದಿದೆ. ಇವೆಲ್ಲ ನದಿ ತಟದಲ್ಲಿರುವಂಥ ದೇವಸ್ಥಾನ.
ಏನೂ ಮಾಡೋಕ್ಕಾಗೋದಿಲ್ಲ. ಅದು ನದಿ ತಟದಲ್ಲೇ ಇದೆ ಅಂತಂದರೆ ನದಿ ನೀರು ಹರಿಬೇಡ, ನೀನು ಆ ಕಡೆಗೆ ಹೋಗು ಅಂತ ಹೇಳೋಕ್ಕಾಗತ್ತೆ, ಡೈವರ್ಟ್ ಮಾಡ್ಕೊಂಡು ಹೋಗು ಅಂತೇಳಿ. ಅದ್ರ ಪಾಡಿಗೆ ಅದು ಹರಿಯುತ್ತೆ, ನೀವು ಕಟ್ಟಿದ್ದೀರಾ, ಬಿಡಬೇಕು, ಏನೂ ಮಾಡೋಕ್ಕಾಗಲ್ಲ. ನೀರು ಇಳಿಯೋವರೆಗೂ ಹಾಗೇ ಇರಬೇಕು. ನದಿ ತೀರದ ಪ್ರದೇಶದಲ್ಲಿರುವಂಥ ಜನ ನೀವು ಮಾತ್ರ ಜಾಗೃತಿಯನ್ನು ವಹಿಸ್ಕೊಳ್ಳಿ. ಇನ್ನೂ ಹೆಚ್ಚಿನ ಮಳೆ ಆಗುತ್ತೆ ಅಂತಿದ್ದಾರೆ. ಆ ಗ್ರಾಮಗಳಲ್ಲಿರುವಂಥ ಜನ ಬೇರೆ ಕಡೆಗೆ ಸ್ಥಳಾಂತರವಾಗೋದು ಒಳ್ಳೆಯದು. ಸೂಕ್ತ ಜಾಗಗಳಿಗೆ, ನದಿ ತಟಕ್ಕೆಲ್ಲ ಹೋಗಕ್ಕೆ ಹೋಗಬೇಡಿ. ಯಾವ ಪರಿಸ್ಥಿತಿ ನಿರ್ಮಾಣ ಆಗುತ್ತೋ ಗೊತ್ತಾಗೋದಿಲ್ಲ. ಈಗ ಎಚ್ಚರಿಕೆಯಿಂದ ಇದೆ. ಸೊ ಕೃಷ್ಣಾ ನದಿ ತಟದಲ್ಲಿರುವಂಥ ದತ್ತ ದೇವಸ್ಥಾನ, ಇನ್ನೂ ಅನೇಕ ದೇವಸ್ಥಾನಗಳಿದೆ. ಚಿಕ್ಕೋಡಿ ಭಾಗದಲ್ಲಿ ಈ ರೀತಿಯಾಗಿ ಮಳೆ ಆದಂಥ ಸಂದರ್ಭದಲ್ಲಿ ಅನೇಕ ರೀತಿಯಾದಂಥ ಸಮಸ್ಯೆಗಳು ಉಂಟಾಗುತ್ತೆ. ಅಲ್ಲಿ ಗ್ರಾಮಗಳು ಕೂಡ ಇದ್ದಾವೆ, ಮನೆಗಳು ಕೂಡ ಇದ್ದಾವೆ. ನಾನು ಕಳೆದ ಬಾರಿ ಅಲ್ಲಿಗೆ ಹೋಗಿದ್ದೀನಿ. ಈ ರೀತಿಯ ಮಳೆ ಆದಂಥ ಸಂದರ್ಭದಲ್ಲಿ, ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾದಂಥ ಸಂದರ್ಭದಲ್ಲಿ ಅಲ್ಲಿಗೆ ಹೋಗಿದ್ದೀನಿ ಕವರೇಜ್ ಕೂಡ ಮಾಡೋಕ್ಕೆ. ಆ ಸಂದರ್ಭದಲ್ಲಿ ವಿಪರೀತವಾಗಿ ಬಂದಿರುತ್ತೆ. ಸರಿಸುಮಾರು 2-3 ಕಿಲೋಮೀಟ್ರ್ವರೆಗೂ ಕೂಡ ಅದರ ವ್ಯಾಪ್ತಿ ಅಗಲವಾಗಿಬಿಡುತ್ತೆ ಕೃಷ್ಣಾ ನದಿದು. 2-3 ಕಿಲೋಮೀಟ್ರ್, ಮೀಟ್ರಲ್ಲ ನಾನು ಹೇಳ್ತಾ ಇರೋದು, ಕಿಲೋಮೀಟ್ರ್ ಹೇಳ್ತಾ ಇದ್ದೀನಿ. ಅಷ್ಟು ಅಗಲವಾಗಿ ಅದರ ವ್ಯಾಪ್ತಿ ಆವರಿಸ್ಕೊಳ್ಬಿಡುತ್ತೆ. ಅಷ್ಟು ವಿಶಾಲವಾಗಿರುವಂಥ ತನ್ನ ಮೈದುಂಬಿ ಹರಿಯುವಂಥ ಕೃಷ್ಣಾ ನದಿ ಯಾವಾಗ ಯಾರನ್ನು ಆಪೋಷಣ ಪಡ್ಕೊಂಡು ಹೋಗುತ್ತೋ ಗೊತ್ತಾಗೋದಿಲ್ಲ. ಹಾಗಾಗಿ ನೀವು ಅಷ್ಟರೊಳಗೆ ನೀವು ಎಚ್ಚರಿಕೆ ಒಳ್ಳೆಯದು ಅಂತ ಕಾಣಿಸುತ್ತೆ.